ಮುನಿನಿಕರ ಭಿನ್ನವಿಸೆ ಕರುಣಾವನಧಿ ಶಂಭೋ ಕಿರಾತಮಯ ರೂಪಿನಲಿ ಹೊಕ್ಕನು ವನದಲೆಚ್ಚನು ಮೂಕದಾನವನ ಮುನಿನಿಕರ ಭಿನ್ನವಿಸೆ ಕರುಣಾವನಧಿ ಶಂಭೋ ಕಿರಾತಮಯ ರೂಪಿನಲಿ ಹೊಕ್ಕನು ವನದಲ್ಲಿ ಎಚ್ಚನು ಮೂಕದಾನವನ ಮುನಿನಿಕರ ಭಿನ್ನವಿಸೆ ಕರುಣಾವನದಿ ಶಂಭು ಕಿರಾತಮಯ ರೂಪದಲ್ಲಿ ಹೊಕ್ಕದನು ವನದೆಚ್ಚಲು ಮುಖದಾನವನ. ಮುನಿಗಳ ಕೋರಿಕೆಯ ಮೇಲೆ ಶಿವನು ದಾನವನನ್ನು ಹತ್ತಿಕ್ಕಲು ಕಿರಾತ ರೂಪದಲ್ಲಿ ಬಂದು ವನಕ್ಕೆ ಬಂದ ಅಂತೇಳಿ ಸಂಧಿಯ ಒಂದು ಸೂಕ್ಷ್ಮ ಪರಿಚಯ. ಇಲ್ಲಿ ಏನಾಗುತ್ತೆ, ಅರ್ಜುನನು ಘೋರವಾಗಿ ತಪಸ್ಸನ್ನು ಆಚರಿಸ್ತಾ ಇದ್ದಾನೆ. ಶಿವನಂತೆಯೇ ಇದ್ದಾನೆ. ಅವನು ಶಿವನನ್ನು ಘೋರವಾಗಿ ಪ್ರಾರ್ಥನೆ ಮಾಡುತ್ತಾ ತಪಸ್ಸಿನ ಸಮಾಧಿಯಲ್ಲಿ ಇದ್ದಾನೆ. ಕೈನಲ್ಲಿ ಬಿಲ್ಲಿದೆ, ಮುಖದಲ್ಲಿ ರಾಜ ತೇಜಸ್ಸಿದೆ. ಇವನು ಇಲ್ಲಿ ಬಂದ್ಬಿಟ್ಟು ಈ ತರಹ ತಪಸ್ಸನ್ನು ಮಾಡ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿದ್ದಂತಹ ಮುನಿವರವರಿಗೆ ಮೊದಲು ಭಯ ಉಂಟಾಗುತ್ತೆ. ಯಾರಪ್ಪ ಇವನು ನಮ್ಮ ಮಧ್ಯೆ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ತಪಸ್ಸು ಮಾಡ್ತಾ ಇದ್ದಾನಲ್ಲ, ಅದು ಅಘೋರವಾದಂತಹ ತಪಸ್ಸು ಅಂತ. ಹಾಗೂ ಒಂದ್ಸಲ ಅವನ ಮೇಲೆ ಅಸೂಯೆ ಕೂಡ ಉಂಟಾಗುತ್ತೆ. ಇಂತಹ ಒಂದು ತೀಕ್ಷ್ಣವಾಗಿ ತಪಸ್ಸು ಮಾಡ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು. ಯಾರು ಇವನು? ರಾಜಕುಮಾರನಂತೆ ಇದ್ದಾನೆ, ಉಗ್ರ ತಪವನ್ನು ಆಚರಿಸಿದ್ದಾನೆ, ಯಾತಕ್ಕೋಸ್ಕರ ಮಾಡ್ತಾ ಇದ್ದಾನೆ, ಇಲ್ಲಿಗೆ ಏಕೆ ಬಂದ ಅಂತ ಎಲ್ಲ ಚರ್ಚಿಸ್ತಾ ತುಂಬಾ ಗಾಬರಿ ಆಗ್ಬಿಡುತ್ತೆ ಅಲ್ಲಿರುವಂತಹ ಮುನಿವರ್ಯರಿಗೆಲ್ಲರಿಗೂ. ಅವರೇ ಎಲ್ಲರೂ ಒಟ್ಟಿಗೆ ಬಂದ್ಬಿಟ್ಟು ಒಟ್ಟಾಗಿ ಶಿವನನ್ನೇ ಕೇಳ್ತಾರೆ. ತಮ್ಮ ಭೀತಿಯನ್ನು ಅವರ ಹತ್ರ ಭಿನ್ನವಿಸಿಕೊಳ್ತಾರೆ. ಆಗ ಶಿವನು ಅವರೆಲ್ಲರನ್ನೂ ಸಂತೈಸಿ, ನೀವು ಯಾರೂ ಭೀತಿಕೊಳ್ಬೇಕಾಗಿಲ್ಲ. ಅವನು ಇಲ್ಲಿಗೆ ಬಂದಿರೋದು ಒಂದು ಒಳ್ಳೆಯ ಉದ್ದೇಶದಿಂದ, ಹಾಗೂ ನಿಮಗೆ ತೊಂದರೆ ಕೊಡ್ತಾ ಇರುವಂತಹ ಇಲ್ಲಿರುವಂತಹ ಈ ರಾಕ್ಷಸನನ್ನು ಕೊಂದು ನಿಮಗೆಲ್ಲರಿಗೂ ಅನುಕೂಲ ಮಾಡಿಕೊಡೋದಕ್ಕೋಸ್ಕರವಾಗಿ ಅವನು ಬಂದಿರೋದು. ನೀವೇನೂ ಯೋಚನೆ ಮಾಡಬೇಡಿ. ಅಲ್ಲಿಂದ ಮುಂದೆ ನೀವು ವಾಪಸ್ ಹೋಗಿ, ನಾನು ಬಂದು ಎಲ್ಲದನ್ನು ನೋಡ್ಕೋತೀನಿ ಅಂತ ಹೇಳಿಬಿಟ್ಟು ವಾಪಸ್ ಕಳಿಸ್ತಾನೆ. ಹಾಗೆ ಅಲ್ಲಿಂದ ಮುಂದಕ್ಕೆ ವಿವರವುಳ್ಳ ಇದೆ ಇದರಲ್ಲಿ, ಈ ಸಂಧಿನಲ್ಲಿ. ಆದರೆ ಅಷ್ಟೊಂದು ಎಲ್ಲವನ್ನೂ ಈ ಸೂಕ್ಷ್ಮ ಪದ್ಯದಲ್ಲಿ ಇಲ್ಲ. ಆಮೇಲೆ ಅವನು ಈಶ್ವರ ಕಿರಾತ ವೇಷಧಾರಿಯಾಗಿ ತನ್ನ ಸಕಲ ಪರಿವಾರದೊಂದಿಗೆ ಇಂದ್ರಕೀಲ ಪರ್ವತಕ್ಕೆ ಬಂದ್ಬಿಟ್ಟು ಇಳಿತಾನೆ. ಇವನು ಬರುತ್ತಿರೋ ಆ ರಭಸ, ಅವನ ಪರಿವಾರದವರ ಗಲಾಟೆ, ಆರ್ಭಟ ಎಲ್ಲ ನೋಡಿ ಅಲ್ಲಿ ಉಳಿದುಕೊಂಡಿದ್ದಂತಹ ದಾನವನು, ಆ ರಾಕ್ಷಸ ಹಂದಿ ರೂಪದಲ್ಲಿ ಬಂದ್ಬಿಟ್ಟು ಎತ್ತರಿಸ್ತಾನೆ ಅವರನ್ನ. ಕಿರಾತ ಹಂದಿಯನ್ನು ನಿಲ್ಲಿಸೋದಕ್ಕೋಸ್ಕರವಾಗಿ ಒಂದು ಬಾಣವನ್ನು ಹೂಡಿ ಅದಕ್ಕೆ ಹೊಡಿತಾನೆ. ಬಾಣದ ಏಟಿನಿಂದ ಘಾತಿಗೊಂಡಂತಹ ಹಂದಿ ದಿಕ್ಕಾಪಾಲಾಗಿ ಓಡ್ತಾನೆ. ಆ ಅರ್ಜುನ ಇರುವಂತಹ ಕಡೆಗೆ ಓಡ್ತಾ ಹೋಗುತ್ತೆ. ಅದು ತುಂಬಾ ನೋವಾಗ್ತಾ ಇರುತ್ತೆ. ಹಾಗಾಗಿ ಆ ಕಡೆ ಈ ಕಡೆ ಅಂತ ಮಾಡ್ಕೊಂಡ್ಬಿಟ್ಟು ನೇರವಾಗಿ ಆ ಅರ್ಜುನ ತಪಸ್ಸು ಮಾಡುವಂತ ಜಾಗಕ್ಕೆ ಓಡಿ ಭೀಕರವಾಗಿ ಚೀರ್ತಾ ಬರ್ತಾ ಇದೆ. ಅರ್ಜುನ ನೋಡ್ತಾನೆ. ಅದನ್ನ ನೋಡ್ಬಿಟ್ಟು ತಕ್ಷಣ ಅವನಿಗೆ ಗಾಬರಿ ಆಗುತ್ತೆ. ಎಲ್ಲ ಇಷ್ಟು ಜೋರಾಗಿ ಬರ್ತಾ ಇದಲ್ಲ ಅಂತ ಹೇಳ್ಬಿಟ್ಟು ತನ್ನ ಬಂದನ್ನು ತಗೊಂಡ್ಬಿಟ್ಟು ಬಾಣವನ್ನು ಹಾಕ್ಬಿಟ್ಟು ಒಂದು ಅಸ್ತ್ರವನ್ನು ತಗೊಂಡ್ಬಿಟ್ಟು ನೇರವಾಗಿ ಅದರ ತಲೆಗೆ ಹೊಡೆದಾನೆ. ಆ ಏಟಿಗೆ ಬೆಲೆ ಒದ್ದಾಡ್ತಾ ಆ ಹಂದಿ ಸತ್ಬಿಟ್ಟು ಅರ್ಜುನನ ಮುಂದೆ ಬಂದು ಬೀಳುತ್ತೆ, ಸಾಯುತ್ತೆ. ಅಷ್ಟೊತ್ತಿಗೆ ಆ ಕಿರಾತನು ಅಲ್ಲಿಗೆ ಬರ್ತಾನೆ. ಇದಕ್ಕೆ ಮೊದಲು ಬಾಣ ಹೊಡೆದಿದ್ದು ನಾನು, ನನ್ನ ಬಾಣದಿಂದಾನೇ ಅದು ಸತ್ತಿರೋದು, ಅದು ನನಗೆ ಸೇರಿದ್ದು. ಆದ್ದರಿಂದ ನೀವೆಲ್ಲ ತಗೊಂಡು ಹೋಗಿ ಅಂತ ಹೇಳ್ಬಿಟ್ಟು ತಮ್ಮ ದೂತರಿಗೆ, ನಮ್ಮ ಸಹಚರರಿಗೆ ಆಜ್ಞೆ ಕೊಡ್ತಾನೆ. ಸುಮ್ಮನೆ ತಗೊಂಡ್ಬಿಟ್ಟು ಕೇಳಿದ್ರೆ ಅರ್ಜುನ ಕೊಡ್ತಾ ಇದ್ನೋ ಏನೋ, ತಗೊಂಡು ಹೋಗಿ ನಾನೇನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹಕ್ಕು ನಾನು ಅನ್ನೋಂತ ಒಂದು ಇದರಿಂದ ಅವನಿಗೆ ತಗೊಂಡು ಹೋಗ್ತೀನಿ ಅಂತ ಆರ್ಡರ್ ಕೊಡ್ತಾ ಇದ್ದಾನಲ್ಲ, ಅದಕ್ಕೆ ಅರ್ಜುನಿಗೆ ಸುಮ್ಮನೆ ಇರ್ತಾನೆ. ಇಲ್ಲ, ನೀನು ಮೊದಲು ಹೊಡೆದಿರ್ಬೋದು, ಆದರೆ ಅದು ನಿನ್ನ ಹೊಡೆತದಿಂದ ಅದು ಸಾಯಲಿಲ್ಲ. ಕೊನೆಯಲ್ಲಿ ಅನ್ನಿದ ಓಡ್ತಾ ಬಂದಾಗ ನಾನು ಅದರ ನೆತ್ತಿಗೆ ಹೊಡೆದಿದ್ದರಿಂದ ನನ್ನ ಬಾಣದಿಂದಾನೇ ಅದು ಸತ್ತಿರೋದು. ಆದ್ದರಿಂದ ಇದು ನನಗೆ ಸೇರಬೇಕು, ನಿನಗಲ್ಲ ಅಂತ ಹೇಳ್ಬಿಟ್ಟು ವಾದಿಸ್ತಾನೆ.
ಆದರೆ ಕಿರಾತ ಬಿಡ್ತಾನೆ, ಅದು ನನ್ನದು ನನ್ನದು ಅಂತ ಅವನು ವಾದಿಸ್ತಾನೆ, ಇದು ನನ್ನದು ಅಂತ ಇವನು ವಾದಿಸ್ತಾನೆ. ಈ ವಾದದ ಇದನ್ನು ಅನೇಕ ಪದ್ಯಗಳಲ್ಲಿ ಇದು ಬರುತ್ತೆ. ಇದು ಆ ಸ್ಥಿತಿನಲ್ಲಿ ಇರಬೇಕಾದ್ರೆ ಇದೊಂದು ಈ ಒಂದು ಸ್ಥಿತಿಗೆ ತಂದುಬಿಟ್ಟು ಈ ಸಂಧಿಯನ್ನ ಅಲ್ಲಿಗೆ ಮುಕ್ತಾಯಗೊಳಿಸುತ್ತಾನೆ. ಕದನ ಮುಖದಲ್ಲಿ ಕೋಡಿಯಿಲ್ಲದೆ ಬೆದರದ ಒದಗಿದ ನರಗೆ ಕಾರುಣ್ಯದಲ್ಲಿ ಕಾಮ ವಿರೋಧಿ ಕೊಟ್ಟನು ಪಾಶುಪತ ಶರವ. ಕದನ ಮುಖದಲ್ಲಿ ಕೋಡಿಯಿಲ್ಲದೆ ಬೆದರದ ಒದಗಿದ ನರಗೆ ಕಾರುಣ್ಯದಲ್ಲಿ ಕಾಮ ವಿರೋಧಿ ಕೊಟ್ಟನು ಪಾಶುಪತ ಶರವ. ಕದನ ಮುಖದಲ್ಲಿ ಕೋಡಿಯಿಲ್ಲದೆ ಬೆದರದೊಡಗಿದ ನರಗೆ ಕಾರುಣ್ಯದಲ್ಲಿ ಕಾಮ ವಿರೋಧಿ ಕೊಟ್ಟನು ಪಾಶುಪದ ಶರವ. ಕಿರಾತ ಅರ್ಜುನೀಯ ಎಂದೇ ಪ್ರಸಿದ್ಧವಾಗಿರುವ ಈ ಸಂಧಿಯಲ್ಲಿ ಅರ್ಜುನ ಕಿರಾತನೊಡನೆ ಯುದ್ಧ ಮಾಡಿ ಹತಾಶನಾದಾಗ ಶಿವನು ಅವನನ್ನು ಸಂಭಾಳಿಸಿ ಪಾಶುಪದಾಸ್ತ್ರವನ್ನು ಕೊಟ್ಟು ಆಶೀರ್ವಾದ ಮಾಡಿ ಕಳಿಸ್ತಾನೆ ಎನ್ನುವುದು ಈ ಸಂಧಿಯ ಸಂಕ್ಷಿಪ್ತ ಪರಿಚಯ. ಹಿಂದೆ ಹೇಳಿದಂತೆ ಕಿರಾತನಿಗೂ ಅರ್ಜುನನಿಗೂ ಹಂದಿಯನ್ನು ನಾನು ಕೊಂದೆ ಎಂದು ವಾಗ್ವಾದವಾಗ್ತಾನೇ ಇರುತ್ತೆ. ಈ ಹಂದಿಯ ಹಕ್ಕನ್ನು ಬಗೆಹರಿಸಲು ಯಾರು ಹೆಚ್ಚು ಶಕ್ತಿಶಾಲಿಗಳು ಎಂಬಲ್ಲಿಗೆ ಬಂದು ನಿಂತುಕೊಳ್ಳುತ್ತೆ. ಆಗ ಅರ್ಜುನ ಕಿರಾತನನ್ನು ಕುರಿತು ನಿನ್ನಲ್ಲೇಕೆ ಮಾತು, ನಿನ್ನ ಯಜಮಾನನ್ನು ಕರೆದುಕೊಂಬ ಅಂತ ಹೇಳಿಬಿಟ್ಟು ಕೆದಕ್ತಾನೆ ಅವನ್ನ. ಶಿವ ನಕ್ಕು ಅರ್ಜುನನ ಪರಾತ್ಮ ಬಗ್ಗೆ ಪಾರ್ವತಿಗೆ ವಿವರಿಸ್ತಾನೆ. ಹಾಗೆ ತಪಸ್ಸು ಮಾಡ್ತಾ ಕೂಳ್ತಾ ಇದ್ದಂತಹ ಆ ಅರ್ಜುನನ ಹತ್ರ ನಿನ್ನ ವಿವರ ತಿಳಿಸು ಅಂತ ಹೇಳಿದಾಗ ಅರ್ಜುನ ತಾನು ಶಿವನನ್ನು ಮಹಾಧೂರ್ಜಟಿ ಅಂತ ಹೊಗಳಿ ನಾನು ಅವನ ಶಿಷ್ಯ ಎಂದು ಪರಿಚಯಿಸಿಕೊಳ್ತಾನೆ. ಮುಂದೆ ಘೋರವಾದ ಯುದ್ಧ ಆಗುತ್ತೆ. ಅರ್ಜುನ ಯಾವ ಅಸ್ತ್ರವನ್ನು ಪ್ರಯೋಗಿಸಿದರೂ ಅದರ ಉಪಶಮನವಾಗ್ತಾ ಇರುತ್ತೆ. ಅರ್ಜುನಿಗೆ ಅರ್ಥವೇ ಆಗ್ತಾ ಇಲ್ಲ. ಅರ್ಜುನನ ಪತ್ರಿಕೆ ಪೂರ್ತಿ ಖಾಲಿಯಾಗುತ್ತೆ. ಆದರೆ ಉತ್ಸಾಹಕ್ಕೆ ಮಾತ್ರ ಕೊರತೆ ಇಲ್ಲ. ಯಾರಿವನು ಈ ಕಿರಾತ ಎಂದು ಯೋಚಿಸ್ತಾನೆ. ತನ್ನ ಅಸ್ತ್ರವನ್ನೆಲ್ಲ ನುಂಗಿ ಹಾಕಿದ್ದಾನಲ್ಲ, ಇವನು ಸಾಮಾನ್ಯವಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಎಂದ ಒಂದು ಭಾವನೆ ಬಂದ್ಬಿಟ್ಟು ಸ್ವಲ್ಪ ಹೆದರಿಕೆ ಆಗುತ್ತೆ, ಭಯ ಉಂಟಾಗುತ್ತೆ. ಆದರೆ ಅವನು ಕ್ಷತ್ರಿಯ, ಬಾಣವಿಲ್ಲ ಖಾಲಿ ಆಗಿದ್ರೆ ಏನು, ಮಲ್ಲ ಯುದ್ಧಕ್ಕೆ ಬಾ ಅಂತ ಹೇಳಿಬಿಟ್ಟು ಕರೀತಾನೆ. ಅನಂತರ ಬಾಹುಯುದ್ಧವೂ ಆಗತ್ತೆ. ಶಿವನನ್ನು ಗೆಲ್ಲೋದಕ್ಕೆ ಸಾಧ್ಯವೇ? ಕೊನೆಯಲ್ಲಿ ಕಿರಾತನನ್ನು ಉದ್ದೇಶಿಸಿ ನೀನು ಯಾರು? ಇದುವರೆಗೆ ನನ್ನನ್ನು ಎದುರಿಸಿ ಉಳಿದವರು ಯಾರೂ ಇಲ್ಲ. ನೀನು ಸಾಮಾನ್ಯ ಕಿರಾತನಾಗಿರಲು ಸಾಧ್ಯವೇ ಇಲ್ಲ. ಯಾರು ನೀನು ಎಂದು ಪರಿತಪಿಸುತ್ತಾನೆ. ಕಿರಾತನಿಗೂ ಸ್ವಲ್ಪ ಕರುಣೆ ಉಂಟಾಗತ್ತೆ. ಆಗ ಅರ್ಜುನ ಮತ್ತೆ ಶಿವನನ್ನು ಪೂಜಿಸಿ ಯುದ್ಧಕ್ಕೆ ಕಿರಾತನನ್ನು ಮತ್ತೆ ಕರೀತಾನೆ. ಆಗ ಅರ್ಜುನನಿಗೆ ನೋಡ್ತಾನೆ, ಅವನು ಮಾಡಿರೋ ಪೂಜೆ, ಆ ಹೂವು ಎಲ್ಲವೂ ಆ ಕಿರಾತನ ಮೇಲೆ ಇದೆ. ಆವಾಗ ಅರ್ಜುನನಿಗೆ ತಕ್ಷಣ ಅರಿವುಂಟಾಗತ್ತೆ, ಅಪ್ಪ ಎಂಥ ಮೂರ್ಖ ನಾನು, ಈಶ್ವರನ ಜೊತೆ ಯುದ್ಧ ಮಾಡೋಕ್ಕೆ ಶುರು ಮಾಡಿದ್ನಲ್ಲ ನಾನು ಅಂತ ಹೇಳಿಬಿಟ್ಟು ತಪ್ಪಿನ ಅರಿವಾಗಿ ಪಶ್ಚಾತ್ತಾಪದಿಂದ ಅವನು ಶಿವನನ್ನು ಅನೇಕ ರೀತಿಯಲ್ಲಿ ಪ್ರಾರ್ಥಿಸ್ತಾನೆ. ಅನೇಕ ಪದ್ಯಗಳು ಅನೇಕವಾಗಿ ಈಶ್ವರನ ಬಗ್ಗೆ ಈ ಸಂಧಿಯಲ್ಲಿ ಬರುತ್ತೆ. ಈಶ್ವರ ತನ್ನ ನಿಜ ರೂಪವನ್ನು ತೋರಿಸ್ತಾನೆ ಹಾಗೂ ಅರ್ಜುನನನ್ನು ಸಂತೈಸುತ್ತಾನೆ ಮತ್ತು ಅರ್ಜುನ ಶಿವನನ್ನು ಪರಿಪರಿಯಾಗಿ ಪ್ರಾರ್ಥಿಸ್ತಾನೆ. ಕೊನೆಗೆ ಶಿವ ತೃಪ್ತಿಯಾಗಿಬಿಟ್ಟು ಅರ್ಜುನನ ಹತ್ರ, ಯಾಕೆ ಹೀಗೆ ಘೋರವಾದ ತಪಸ್ಸನ್ನು ನೀನು ಆಚರಿಸ್ತಾ ಇದೀಯಾ, ನಿನಗೇನು ಬೇಕು ಎಂದು ಕೇಳೋಣ. ಅರ್ಜುನ ತನಗೆ ಪಾಶುಪತಾಸ್ತ್ರ ಬೇಕು ಅಂತ ಹೇಳಿಬಿಟ್ಟು ಕೇಳ್ಕೊತಾನೆ. ಶಿವನು ಅದನ್ನು ಕೊಟ್ಟದಲ್ಲದೆ ಇನ್ನೂ ಅನೇಕ ವಿಶೇಷವಾದಂತಹ ಅಸ್ತ್ರಗಳನ್ನು ಕೊಡ್ತಾನೆ. ಪಾರ್ವತಿಯು ಅವನನ್ನು ಆಶೀರ್ವಾದ ಮಾಡಿ ಅವಳು ಇನ್ನೂ ಅನೇಕ ಅಸ್ತ್ರಗಳನ್ನು ಕೊಡ್ತಾಳೆ. ಕೊನೆಯಲ್ಲಿ ಅಲ್ಲೇ ಇದ್ದ ಆ ದೇವತೆಗಳೆಲ್ಲ ಕೂಡಿ ಅವರು ಪ್ರತ್ಯಕ್ಷರಾಗಿ ಅವರೆಲ್ಲರೂ ತಮ್ಮ ತಮ್ಮ ವಿಶೇಷವಾದಂತಹ ಅಸ್ತ್ರಗಳನ್ನು ಅರ್ಜುನನಿಗೆ ಕೊಡ್ತಾರೆ. ಕೊನೆಯಲ್ಲಿ ಶಿವನು ಅರ್ಜುನನಿಗೆ ವರವನ್ನು ಕೊಟ್ಟು ಅವನು ಅಲ್ಲಿ ಪಾರ್ವತಿಯೊಂದಿಗೆ ಕೈಲಾಸಕ್ಕೆ ತೆರಳುತ್ತಾನೆ. ಎಲ್ಲವೂ ಈ ಥರ ಸರಿ ಹೋಗುತ್ತೆ. ತನಗೆ ಬೇಕಾಗಿರುವಂತಹ ವಸ್ತುಗಳೆಲ್ಲವೂ ಸಿಗುತ್ತೆ ಅರ್ಜುನನಿಗೆ. ಆದರೆ
ಶಿವನ ಜೊತೆ ನಾನು ಯುದ್ಧ ಮಾಡಿದಿಲ್ಲ ಅಂತ ಹೇಳಿಬಿಟ್ಟು ಒಂತಹ ಪಶ್ಚಾತ್ತಾಪ ಭಾವನೆಯಲ್ಲಿ ಅರ್ಜುನ ಇರುತ್ತಾನೆ ಅನ್ನೋಲ್ಲಿಗೆ ಈ ಸಂಧಿ ಮುಗಿಯುತ್ತದೆ. ಹರನ ಪಾಶುಪತಾಸ್ತ್ರ ಲಾಭೋತ್ಕರುಷ ಹರ್ಷೋತ್ಸವದಲ್ಲಿ ಇಂದ್ರನ ಪುರವ ಹೊಕ್ಕನು ಪಾರ್ಥನು. ಹರನ ಪಾಶುಪತಾಸ್ತ್ರ ಲಾಭೋತ್ಕರುಷ ಹರ್ಷೋತ್ಸವದಲ್ಲಿ ಇಂದ್ರನ ಪುರವ ಹೊಕ್ಕನು ಪಾರ್ಥನು. ಎಸೆದನು ಶಕ್ರತೇಜದಲ್ಲಿ ಏಳನೇ ಸಂಧಿ. ಸುಧಾ ಅವರೇ ತುಂಬ ಚೆನ್ನಾಗಿ ಹೇಳಿದಿರಿ, ಬಹಳ ಇಂಪಾಗಿದೆ. ಈ ಸಂಧಿಯಲ್ಲಿ ಕವಿ ಹೇಳ್ತಾ ಇದ್ದಾನೆ, ಹರನ ಪಾಶುಪತಾಸ್ತ್ರ ಲಾಭೋತ್ಕರುಷ ಹರ್ಷೋತ್ಸವದಲ್ಲಿ ಇಂದ್ರನ ಪುರವ ಹೊಕ್ಕನು ಪಾರ್ಥನೆಸೆದನು ಶಕ್ರ ತೇಜದಲ್ಲಿ ಅಂತ. ಈಶ್ವರನ ತಪಸ್ಸಿನ ಫಲವಾಗಿ ಪಾಶುಪತಾಸ್ತ್ರ ಸಿಕ್ಕಿದೆ. ಅಲ್ಲದೆ ಹಲವಾರು ವಿಶೇಷ ವಸ್ತುಗಳು ಕೂಡ ದೊರಕಿವೆ. ಅರ್ಜುನ ಬಹಳ ಸಂತೋಷಗೊಂಡಿದ್ದಾನೆ. ಅಲ್ಲಿಂದ ಅವನು ಇಂದ್ರನ ಪುರವಾದ ಅಮರಾವತಿಗೆ ಪ್ರಯಾಣಿಸುತ್ತಾನೆ ಎಂಬುದು ಈ ಸಂಧಿಯ ಕಿರು ಪರಿಚಯ. ಸ್ವಲ್ಪ ವಿವರವಾಗಿ ಹೇಳಬೇಕು ಅಂತಂದರೆ, ಅರ್ಜುನನಿಗೆ ಬಹಳ ಸಂತೋಷವಾಗಿದೆ. ದೇವತೆಗಳು ಎಲ್ಲರೂ ಸೇರಿ ಎಲ್ಲರೂ ಅವರವರ ಅದ್ಭುತವಾದಂತಹ ಶಸ್ತ್ರಾಸ್ತ್ರಗಳನ್ನು ನೀಡಿದ್ದಾರೆ. ಮುನಿವರೆಲ್ಲರೂ ಆಶೀರ್ವದಿಸಿದ್ದಾರೆ. ಹಾಗೆ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಇಂದ್ರಕೀಲ ಪರ್ವತದಿಂದ ಅವರನ್ನು ಬೀಳ್ಕೊಟ್ಟಿದ್ದಾರೆ. ಅಮರಾವತಿಗೆ ಇಂದ್ರನ ಅರಮನೆಗೆ ಕಡೆಗೆ ಪ್ರಯಾಣಿಸೋದಕ್ಕೋಸ್ಕರವಾಗಿ. ಹಾಗೂ ಅಲ್ಲಿ ಇಂದ್ರ ವರುಣ ಮೊದಲಾದ ದೇವತೆಗಳು ಬಂದುಬಿಟ್ಟು ಅರ್ಜುನನ್ನ ವಿಚಾರಿಸ್ಕೋತಾರೆ. ಅವರು ಹೊರಡೋದಕ್ಕೆ ಮೊದಲು ದಿಕ್ಪಾಲಕರು ಬಂದಿದ್ದಾರೆ. ಆಮೇಲೆ ಇಂದ್ರ ಅರ್ಜುನನ್ನು ಅಮರಾವತಿಗೆ ಬರಲು ಆಹ್ವಾನಿಸುತ್ತಾನೆ. ಹಾಗೂ ತನ್ನ ರಥವನ್ನು ಸಾರಥಿ ಮಾತಲಿಯೊಂದಿಗೆ ಕಳಿಸುತ್ತಾನೆ. ಆ ಚಿನ್ನದ ರಥವನ್ನು ನೋಡಿ ಅರ್ಜುನ ಬೆರಗಾಗ್ಬಿಡುತ್ತಾನೆ. ಮಾತಲಿ ಅರ್ಜುನನನ್ನು ಪ್ರಶಂಸಿಸುತ್ತಾನೆ. ಎಲ್ಲರಿಗೂ ನಮಸ್ಕರಿಸಿ ಅರ್ಜುನ ರಥದಲ್ಲಿ ಕುಳಿತುಕೊಂಡಿದ್ದಂತೆ ರಥವನ್ನು ವೇಗವಾಗಿ ಚಲಿಸುತ್ತಾನೆ ಮಾತಲಿ. ಹಾಗೆ ಹೋಗ್ತಾ ಇದ್ದಾಗ ಅರ್ಜುನ ಮಾತಲಿಯನ್ನು ಭೂಗೋಳ ಖಗೋಳ ಬಗ್ಗೆ ತಿಳಿಸಿಕೊಡಲು ಹೇಳುತ್ತಾನೆ. ಇದು ಈ ಸಂಧಿಯ ಒಂದು ವರಿ ತುಂಬ ವಿಶೇಷವಾದಂತಹದ್ದು. ನಮ್ಮ ಭೂಗೋಳ ಖಗೋಳ ಬಗ್ಗೆ ಮಾಹಿತಿ ಬಹಳ ವಿಸ್ತಾರವಾಗಿ ಕೊಟ್ಟಿದ್ದಾನೆ ಕವಿ. ಮಾಲತಿಯು ಭೂ ವಿಸ್ತಾರವನ್ನು ವಿವರವಾಗಿ ತಿಳಿಸಿಕೊಡುತ್ತಾನೆ. ಭೂಮಿಯ ವಿವರಣೆಯಾದ ಮೇಲೆ ಭೂವಲೋಕ, ತಪೋಲೋಕ, ಸತ್ಯಲೋಕ ಎಂದು ಒಂದೊಂದಾಗಿ ಎಲ್ಲ ಲೋಕಗಳನ್ನು ವಿವರಿಸುತ್ತಾನೆ. ಆಮೇಲೆ ಚತುರ್ಮುಖ ಬ್ರಹ್ಮನ ಪುರ, ಅಲ್ಲಿನ ಜನಗಳ ವರ್ಣನೆ, ಗಂಗೆಯು ಇಳಿದು ಬರುವ ರೀತಿ, ನಾನಾ ದಿಕ್ಕಿನಲ್ಲಿರುವ ಪರ್ವತ, ವನ, ನದಿಗಳ ವರ್ಣನೆ, ನಂತರ ಶ್ರೀಪತಿಯ ನಗರದ ವರ್ಣನೆ, ಹಾಗೆ ವಿವರಣೆಯೊಂದಿಗೆ ಬಹಳ ಪ್ರಾಸಬದ್ಧವಂತಾದಂತಹ ಪದ್ಯಗಳು. ಪ್ರಾಸವೂ ಚೆಂದ, ವಿವರಣೆಯೂ ಚೆಂದ. ನಂತರ ಅಷ್ಟದಿಕ್ಪಾಲಕರ ಸ್ಥಾನ, ಸೂರ್ಯ ಮೊದಲಾದವರ ಗ್ರಹಸ್ಥಾನಗಳು, ಭೂಲೋಕದಲ್ಲಿ ಪುಣ್ಯ ಶೇಖರಿಸಿ ಸ್ವರ್ಗಲೋಕಕ್ಕೆ ಹೋದವರನ್ನು ತೋರಿಸುತ್ತಾನೆ. ಪುರಾತನ ಚಕ್ರವರ್ತಿಗಳನ್ನು ತೋರಿಸ್ತಾನೆ. ಈತ ಭರತ, ಈತ ಹರಿಶ್ಚಂದ್ರ, ಈತ ನಳ, ನಹುಷ, ರಘು, ಶಂತನು ಎಂದು ಎಲ್ಲರನ್ನೂ ಪರಿಚಯಿಸುತ್ತಾನೆ. ಅರ್ಜುನನಿಗೆ ಬಹಳ ಸಂತೋಷವಾಗುತ್ತೆ. ಆಮೇಲೆ ಅರ್ಜುನ ಅಮರಾವತಿಯನ್ನು ನೋಡು ಎಂದು ಇಂದ್ರನ ನಗರಕ್ಕೆ ಕರೆತರುತ್ತಾನೆ ಮಾತಲಿ. ಅವರನ್ನು ಅರ್ಜುನ ಪ್ರವೇಶಿಸುತ್ತಿದ್ದಂತೆ ಅವನನ್ನು ಎದುರುಕೊಳ್ಳಲು ಎಲ್ಲರೂ ಬರುತ್ತಾರೆ. ಊರ್ವಶಿ ಇಂದ್ರ ಬರುತ್ತಾನೆ. ಊರ್ವಶಿ ಮೊದಲಾದವರು ಆ ಎಲ್ಲ ಸಭೆಯನ್ನು ಅಲಂಕರಿಸಿದ್ದಾರೆ. ಗಾನ, ನರ್ತನಾದಿಗಳ ವರ್ಣನೆ, ಊರ್ವಶಿಯ ಭೇಟಿ ಇದೆಲ್ಲಂತೆ ಸಭೆಯ ಮುಕ್ತಾಯವಾಗುತ್ತೆ. ಅರ್ಜುನನ ಬಳಿಗೆ ಊರ್ವಶಿಯನ್ನು ಕಳಿಸಲು ಇಂದ್ರ ಅಪ್ಪಣೆ ಕೊಡ್ತಾನೆ. ಆಮೇಲೆ ಊರ್ವಶಿ ಅರ್ಜುನನ ಬಳಿಗೆ ಬರ್ತಾಳೆ. ಇಂದ್ರನ ಅಪ್ಪಣೆಯನ್ನು ತಿಳಿಸ್ತಾಳೆ. ಹಾಗೂ ಅವನಿಗೆ ಆ ಅರ್ಜುನನ ನೋಡಿ ಅವನಲ್ಲಿ ಮೋಹ ಉಂಟಾಗುತ್ತೆ. ಅದನ್ನು ಇಂಗಿತದಲ್ಲಿ ಊರ್ವಶಿ ಅರ್ಜುನನಿಗೆ ತಿಳಿಸುತ್ತಾಳೆ.
ಎಂಬಲ್ಲಿಗೆ ಈ ಸಂಧಿ ಮುಗಿಯುತ್ತೆ. ಭಯಭರಿತ ಭಕ್ತಿಯಲಿ ಕಾಮಾರಿಯನು ಗೆಲಿದನು ಅರ್ಜುನನು. ಭಯಭರಿತ ಭಕ್ತಿಯಲಿ ಕಾಮಾರಿಯನು ಗೆಲಿದನು ಅರ್ಜುನನು. ಹರವೈರಿಯನು ಗೆಲಿದನು ಧೈರ್ಯದಿಂದ ಊರ್ವಶಿಯ ಶಾಪದಲ್ಲಿ. ಭಯಭರಿತ ಭಕ್ತಿಯಲಿ ಕಾಮಾರಿಯನು ಗೆಲಿದನು ಅರ್ಜುನನು. ಹರವೈರಿಯನು ಗೆಲಿದನು ಧೈರ್ಯದಿಂದ ಊರ್ವಶಿಯ ಶಾಪದಲ್ಲಿ. ಈಗ 8ನೆಯ ಸಂಧಿಗೆ ಹೋಗೋಣ. ಭಯಭರಿತ ಭಕ್ತಿಯಲ್ಲಿ ಕಾಮಾರಿಯನು ಗೆಲಿದನು ಅರ್ಜುನನು, ಹರವೈರಿಯನು ಗೆಲಿದನು ಧೈರ್ಯದಿಂದ ಊರ್ವಶಿಯ ಶಾಪದಲ್ಲಿ ಅಂತ ಹೇಳ್ಬಿಟ್ಟು ಈ ಸೂಚನಾ ಪದ್ಯದಲ್ಲಿ ಕವಿ ಹೇಳ್ತಾ ಇದ್ದಾನೆ. ಈ ಸಂಧಿ ತುಂಬ ಮುಖ್ಯವಾದಂಥ ಸಂಧಿ. ದ್ರೌಪದಿ ಯಾವ ಬಗ್ಗೆ ಸಂಶಯ ಪಟ್ಟಿದ್ಲೋ, ಯಾವ ರೀತಿ ಈ ಥರ ಆಗಬಹುದು ಅಂತ ಅವಳು ಊಹಿಸಿದ್ಲೋ ಅದು ಇಲ್ಲಿ ಆಗುತ್ತೆ. ಅರ್ಜುನ ಅದನ್ನು ಹೇಗೆ ಸಂಭಾಳಿಸ್ತಾನೆ ಅನ್ನುವಂಥದ್ದು ಈ ಸಂಧಿಯ ಸೂಕ್ಷ್ಮ ಪರಿಚಯ. ಊರ್ವಶಿ ಎಲ್ಲ ನರ್ತಕಿಯರನ್ನು ಕರೆಸ್ತಾಳೆ. ಅರ್ಜುನ ಊರ್ವಶಿ ಮನೆಗೆ ಬರ್ತಾನೆ ಅವರ ಜೊತೆ. ಊರ್ವಶಿ ಅವನಿಗೆ ಎಲ್ಲ ನರ್ತಕಿಯರನ್ನು ಪರಿಚಯಿಸ್ತಾನೆ. ನಂತರ ಊರ್ವಶಿ ಅರ್ಜುನನಲ್ಲಿಗೆ ಬರುತ್ತಾಳೆ. ಅರ್ಜುನ ಊರ್ವಶಿಗೆ ಮರ್ಯಾದೆ ತೋರಿಸಿ ಊರ್ವಶಿ ಬಂದ ಕಾರಣ ಕೇಳ್ತಾಳೆ. ಯಾಕಂದರೆ ಇವಾಗ ಅರ್ಜುನನ ಮನೆಗೆ ಬಂದಿದ್ದಾಳೆ ಅವಳು. ಊರ್ವಶಿ ಯೋಚನೆ ಮಾಡ್ತಾಳೆ, ಅಲ್ಲ ನನಗೆ ಇಂದ್ರ ಹೇಳಿದ್ದಾನೆ, ಅವಳನ್ನು ಹೇಳಿಬಿಟ್ಟು ಇಲ್ಲಿಗೆ ಕಳಿಸಿದ್ದಾನೆ, ಅದರ ಬಗ್ಗೆ ಅರ್ಜುನನಿಗೆ ಏನೂ ತಿಳಿದೇ ಇಲ್ಲವೇ? ಯಾಕೆ ಅರ್ಜುನ ನನ್ನ ಬಗ್ಗೆ ಆಸಕ್ತಿ ತೋರಿಸ್ತಾ ಇಲ್ಲ ಅನ್ನೋ ಒಂದು ಚಿಂತೆ ಆಗುತ್ತೆ. ಅರ್ಜುನ ಊರ್ವಶಿಯರಲ್ಲಿ ಸಂಭಾಷಣೆ ಆಗುತ್ತೆ. ಊರ್ವಶಿ ತನ್ನ ಬಯಕೆಯನ್ನು ಬಹಳ ನಿಶ್ಚಯವಾಗಿ ತಿಳಿಸ್ತಾಳೆ ಅವಳಿಗೆ. ಈ ಥರ ಅವನಲ್ಲಿ ಅನುರಕ್ತನಾಗಿದ್ದಾನೆ, ಅವಳ ಅನುರಕ್ತನಾಗಿದ್ದಾಳೆ ಅನ್ನೋದನ್ನು ತಿಳಿಸ್ತಾಳೆ. ಅರ್ಜುನ ರಸಿಕ. ಈ ಸಂದರ್ಭದಲ್ಲಿ ಅವಳನ್ನು ಪರಿಗ್ರಹಿಸುವಂಥದ್ದು ಸಾಮಾನ್ಯ ಅದು. ಆದರೆ ದ್ರೌಪದಿಗೆ ಕೊಟ್ಟ ಮಾತನ್ನು ಮರೆಯದೆ ಊರ್ವಶಿ ಎಷ್ಟು ಕೇಳಿಕೊಂಡರೂ ಅವಳ ಬಯಕೆಗೆ ಸಮ್ಮತಿಸುವುದಿಲ್ಲ. ಇದರಿಂದ ಊರ್ವಶಿಗೆ ತುಂಬ ಕೋಪ ಬರುತ್ತದೆ. ಒಂದು, ಅವನು ತಿರಸ್ಕರಿಸಿದ್ದು. ಎರಡನೇದು, ತಾನು ಅಂತಹ ರೂಪಸಿ ತನ್ನನ್ನು ತಿರಸ್ಕರಿಸ್ತಾ ಇದ್ದಾನಲ್ಲ ಅನ್ನುವಂಥ ಒಂದು ಕೋಪ. ನೀನು ಗಂಡಸೇ ಅಲ್ಲ ಅಂತ ಹೇಳಿಬಿಟ್ಟು ನಪುಂಸಕನಾಗು ಎಂದು ಶಾಪ ಕೊಟ್ಬಿಡ್ತಾಳೆ ಅವರಿಗೆ. ಅರ್ಜುನ, ಅಯ್ಯೋ ಇದೇನಾಯಿತು, ನಾನೇಕೆ ಈ ಸಂಕಟಕ್ಕೆ ಸಿಕ್ಕಾಕೊಂಡೆ ಎಂದು ತುಂಬ ಚಿಂತಿಸ್ತಾನೆ. ಆವಾಗ ಇಂದ್ರ ಅಲ್ಲಿಗೆ ಬಂದು, ಅರ್ಜುನ ತನಗೆ ತುಂಬ ಬೇಕಾದವನು ಊರ್ವಶಿ, ಅವನ ಶಾಪವನ್ನು ನೀನು ವಾಪಸ್ ತೆಗೆದುಕೋ ಅಂತ ಹೇಳ್ತಾಳೆ. ಆದರೆ ಅವಳು ಕೊಟ್ಟ ಶಾಪವನ್ನು ನಾನು ಹಿಂತಿರುಗಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆದರೆ ಅದನ್ನು 1 ವರ್ಷಕ್ಕೆ ಕಡಿಮೆ ಮಾಡ್ತೇನೆ. 1 ವರ್ಷ ಕಾಲ ಅವನು ನಪುಂಸಕನಾಗಿಯೇ ಇರಬೇಕು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಇಂದ್ರ ಆವಾಗ ಅರ್ಜುನಿಗೆ ಹೇಳ್ತಾನೆ, ಅರ್ಜುನ ನೀನು ಯೋಚನೆ ಮಾಡಬೇಡ. ಈ ಶಾಪ ನಿನಗೆ ಆ್ಯಕ್ಚುಲಿ ವರವಾಗುತ್ತದೆ. ಮುಂದೆ ನೀವು ಅಜ್ಞಾತವಾಸ ಮಾಡಬೇಕಾಗತ್ತೆ 1 ವರ್ಷ. ಆ ಸಮಯದಲ್ಲಿ ನಿನ್ನ ಅರ್ಜುನ ಪ್ರತಾಪಶಾಲಿ ಅಂತ ನಿನ್ನ ವೇಷದಲ್ಲಿ ಇದ್ದರೆ ಯಾರು ಬೇಕಾದರೂ ನಿನ್ನನ್ನು ಗುರುತಿಸ್ಬಿಡುವುದು. ಅದಕ್ಕೆ ನೀನು ಈಗ ಆ ಸಮಯದಲ್ಲಿ ಇದು ಬರುವಂತಹ ಮಾಡಿಕೊಂಡ್ರೆ ನಪುಂಸಕರಾಗಿರುವಂಥ ಇದು ಬಂದರೆ ನೀನು ಮುಂದೆ ಬೃಹನ್ನಳೆಯ ವೇಷದಲ್ಲಿ ಮರೆ ಮಾಚ್ಕೊಂಡ್ಬಿಟ್ಟು ಯಾರಿಗೂ ತಿಳಿಯದಂತೆ ಇರಬಹುದು. ಆದ್ದರಿಂದ ಇದು ನಿನಗೆ ಉಪಯೋಗಕ್ಕೆ ಬರುತ್ತೆ ಎಂದು ಹೇಳಿ ಸಮಾಧಾನ ಮಾಡಿಸ್ಬಿಟ್ಟು ಕಳಿಸ್ತಾನೆ. ಆಮೇಲೆ ಅರ್ಜುನನ್ನು ಅವನನ್ನು ಬೀಳ್ಕೊಟ್ಬಿಟ್ಟು ಅವನು ಅನೇಕ ಅಸ್ತ್ರಗಳನ್ನು ಕೊಡುತ್ತಾನೆ ಮತ್ತಷ್ಟು ಕೊಡ್ತಾನೆ. ಅಸ್ತ್ರಗಳನ್ನು ಎಲ್ಲರೂ ಅವನಿಗೆ ತುಂಬ ಕೊಟ್ಬಿಡ್ತಾರೆ. ಅಸ್ತ್ರಗಳು ಏನು ಅವನಿಗೆ ತೆಗೆದುಕೊಳ್ಳೋಕೆ ಆಗೋದಿಲ್ಲ ಅನ್ನೋಷ್ಟು ಅಸ್ತ್ರಗಳನ್ನು ಕೊಡ್ತಾರೆ ಎಂಬಲ್ಲಿಗೆ ಈ 8ನೆಯ ಸಂಧಿ ಮುಗಿಯುತ್ತದೆ.